ಇವತ್ತಿನ ವಿಷಯ ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಭಾಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂಥ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಅನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ಥರ ಅವರು ಈ ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆಯ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂಥ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಭಾಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರೋಂಥ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೆ ಅವರು. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ಥರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣವನ್ನು ಎಂ ಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ಥರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ, ಆಧುನಿಕ ಭಗೀರಥ ಅಂತ ಏನೋ ಒಂದು ಬಿರುದು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ಥರ ಅವ್ರದ್ದು ಹೆಂಗೆ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಒಂದು ವಿಮಾನ ನಿಲ್ದಾಣ ಬರೋದರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗ್ಬೋದು, ಕೃಷಿ ಅಭಿವೃದ್ಧಿ ಆಗ್ಬೋದು, ಪ್ರವಾಸ ಅಭಿವೃದ್ಧಿ ಆಗ್ಬೋದು. ಈಗ ನಾವು ಕೆಲವು ದೇಶಗಳು, ನಾನು ಒಂದು ಜರ್ಮನಿ ಮತ್ತು ಯುರೋಪ್, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಒಂದು 5-6 ದೇಶಗಳು ನಾನು ತಿರುಗಾಡಿದೆ ಕಳೆದ ವರ್ಷ. ಕೆಲವು ದೇಶದಾಗ ಯಾವುದೂ ವ್ಯವಹಾರನೇ ಇಲ್ಲ, ಅಲ್ಲಿ ಬರೀ ಪ್ರವಾಸೋದ್ಯಮದಿಂದನೇ ಅವರು ಇವತ್ತು ಇಷ್ಟು ಶ್ರೀಮಂತರಿದ್ದಾರೆ. ನಮ್ಮಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದರೂ ಒಂದು ಸೌಲಭ್ಯ ಇರಲಾರ್ದಕ್ಕೆ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಇವೆಲ್ಲ ಹಿಂದೆ ಬಿದ್ದಿದ್ದಾವೆ. ಇದರಿಂದ ಇವತ್ತು ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಭಾಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ BJP ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿಯವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣಕ್ಕೆ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವ್ರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳವ್ರು ಬಂದು ಅವರು ಪೀಳುಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲಿಗೆ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿಣಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ. ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಆದರೆ ಒಂದು ಲೆವೆಲಿಗೆ ಬಂದು ಇದು ನಿಂತಿತ್ತು. ಇದೇನಪ್ಪ, ಇದು ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲಿಗೆ ತಂದು ಇವತ್ತು ಆಗಲಾರ್ದಂಥ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಇದಕ್ಕೆ ಟೋಟಲ್ 614 ಕೋಟಿ ಮೇಲೆ ಚಿಲ್ಲರೆ ಇದು ಖರ್ಚಾಗಿದೆ. ಒಂದು ಬೃಹತ್ ವಿಮಾನ ನಿಲ್ದಾಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಒಳ್ಳೆಯ ಒಂದು ಏನಂದ್ರೆ,
ಇವರು ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದನೂ ಅದು ದೊಡ್ಡ ಅನುಕೂಲ ಆಯ್ತು ನಮ್ಗೆ. ಯಾಕಂದರೆ ಇದು ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು ಪರಿಸರದವರು ಒಂದು ಪರ್ಮಿಷನ್ ಕೊಟ್ಟರೆ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣ ಒಂದು ಸೌಲಭ್ಯ ಎಲ್ಲರಿಗೂ ಸಿಗ್ತದೆ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಏನಾಗಿದೆ ಅಂದರೆ ಇದು ಪರಿಸರದವರು ಇದು ಕೊಡುವುದಿಲ್ಲ, ಪರಿಸರಕ್ಕೆ ಇದು ಸಿಗುವುದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತೊಗೊಳಕ್ಕೆ ಎಂಬಿಪಾಳ್ಯ ಸಾಹೇಬರು ಆದಷ್ಟು ನಿನ್ನಿನ ದಿವಸ ಅವ್ರು ಹೇಳಿದ್ದಾರೆ. ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಾಗ ಎಂ ಬಿ ಪಾಟೀಲರು ಜಾಗ್ರತೆ ವಹಿಸಿ ತಾಬಡ್ತೋಡು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು ವಕೀಲರುಗಳಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕೆ ಬಳಸ್ಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆಯನ್ನು ಇದಕ್ಕೆ ತೊಗೊಂಡು ಅವ್ರದ್ದು ಇದರಲ್ಲಿ ಭಾಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕೆ ಫೀಡ್ಬ್ಯಾಕ್ ಮಾಡಿದ್ದು ಎಂ ಬಿ ಪಾಟೀಲರು. ಕಾನೂನಿನ ಒಂದು ಪರಿಸ್ಥಿತಿ ಯಾವ ಥರ ಅಳವಡಿಸ್ಕೋಬೇಕು, ಯಾವ ಥರ ಕಾನೂನಿಗೆ ದಾಖಲೆಗಳು ಇವ್ರಿಗೆ ಬೇಕಾದ ಕೊಡಬೇಕು. ಹಿಂದೆ ಎಂ ಬಿ ಪಾಟೀಲರು ಒಂದು ಸಾಹಸಮಯ ಕೆಲಸ ಯಾವ ಥರ ಮಾಡ್ತಾರೆ ಅಂದ್ರೆ, ಹಿಂದೆ ಕಾವೇರಿ ನದಿ ನೀರಿಂದನೂ ಒಂದು ದೊಡ್ಡ ಪ್ರಮಾಣದಲ್ಲಿ, ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಭಾಳಷ್ಟು ಶ್ರಮವಹಿಸಿ ಆ ಕೆಲಸಗಳನ್ನು ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂಥ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇದೂ ಭಾಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟಿಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟಿಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನು ಎಂ ಬಿ ಪಾಟೀಲರು ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನು ಸರಿಸಿದ್ದಾರೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಚಾಲೂ ಆಗುವ ಪರಿಸ್ಥಿತಿ ಇದೆ. ಚಾಲೂ ಆದರೆ ಈ ಜಿಲ್ಲೆಯ ಜನ ಅದಕ್ಕೂ ಸಹಕಾರ ಕೊಡಬೇಕು. ಬರೀ ನಾವು ವಿಮಾನ ನಿಲ್ದಾಣ ಆಯಿತು, ನಾವು ವಿಮಾನ ನಿಲ್ದಾಣ ನೋಡೋಕ್ಕಲ್ಲ, ವಿಮಾನ ನಿಲ್ದಾಣ ಅದರಲ್ಲಿ ಪ್ರವಾಸ ಮಾಡೋಕ್ಕೆ ಈ ಜಿಲ್ಲೆಯ ಜನ ಅದನ್ನು ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ಥರ 1 ವರ್ಷ 6 ತಿಂಗಳ 1-2 ವರ್ಷ ಹೋಗಿ ನಿಲ್ಲಬಾರ್ದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗೆ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಇದು ಆಗ್ಬೋದು. ಅದಕ್ಕೆ ನಾವು ಇನ್ನೊಂದು ಸಲ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜನತೆಯ ಪರವಾಗಿ ನಮ್ಮ ಪರವಾಗಿ ಹೇಳ್ತಾ ಇದ್ದೀವಿ. ನಾವು ಏನು ಕೇಳೋದಿದ್ರೆ ಕೇಳಿಸಿ ಹೇಳಿದೆ, ಮೊದಲು ಅವರಿಗೆ ಹೇಳಿದೆ. ಕೆಲಸ ಸ್ಟಾರ್ಟ್ ಮಾಡಿದ್ರು, ಅವರು ಅರ್ಧಕ್ಕೆ ನಿಂದ್ರಿಸಿದ್ರು. ಆದರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು. ಅದನ್ನು ರಾತ್ರಿ ಹಗಲ ಪ್ರಯತ್ನ ಮಾಡಿ 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 ಒಂದು ಹಂತಕ್ಕೆ ತಂದರು. ಅವ್ರು ಏನು ಮಾಡಿದ್ರು ಬಿ ಜೆ ಪಿಯವರು, ಮಾಡಿಲ್ಲ ಅಂತಿಲ್ಲ, ಆದರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡಬೇಕಾದ್ರೆ ಎಂ ಬಿ ಪಾಟೀಲರಿಂದನೇ ಸಾಧ್ಯ, ಉಳಿದವರಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವರೆಲ್ಲರಿಗೂ ಹೋಗ್ಬೇಕು. ಇಲ್ಲ, ಎಂ ಬಿ ಪಾಟೀಲ್ರಿಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರ್ದ ಪರಿಸ್ಥಿತಿಗಳು ಮಾಡಿದ್ದಾರೆ, ಅವರಿಗೂ ಹೋಗ್ಬೇಕು. ನೋಡ್ರಿ ಭಾಷೆಯವರ ಅವ್ರಿಗೂ ಹೋಗ್ಬೇಕು. ನಾನು ಮೊದಲೇ ಹೇಳಿದ್ದೀನಿ, ನಾನು ತಾರತಮ್ಯ ಮಾಡಿಲ್ಲ. 1 ನಿಮಿಷ ಒಬ್ಬೊಬ್ಬರೇ ಮಾತಾಡಿ, ಒಬ್ಬೊಬ್ಬರೇ 90% ಬಿಜೆಪಿ ಅವರೇ ಮಾಡ್ಯಾರ, ಒಬ್ಬೊಬ್ರು ಮಾತಾಡಿ. ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನು ಎಂ ಬಿ ಪಾಟೀಲ್ ಉಳಿಸ್ಯಾರ. ಮಾಡಿಲ್ಲ ಅಂತಿಲ್ಲ, ಅವರು ಮಾಡಿದ್ರು. ಒಂದು ಹಂತಕ್ಕೆ ಬಂದು ನಿಂತದು. ಮುಂದುವರಿಯುವ ಪರಿಸ್ಥಿತಿ ಒಳಗೆ ಇರಲಿಲ್ಲ. ಕಾನೂನಿನ ತೊಡಕು ಆ ಥರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನು ಬೆಳೆಸೋರಿದ್ರು. ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು ಬಿ ಜೆ ಪಿ ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳೀನಿ. ಜಿಗ್ಜಿನಿಗೆ ಅವರು ಸಹಕಾರ ಕೊಟ್ಟರು ಅಂತ ಹೇಳೀನಿ. ಆಮೇಲೆ ಬಂದಂಥ ಕಾರಜೋಳವರು ಪಿಡುಬಡಿ ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ದರು. ಅವಾಗ 1 ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡು
ಸಹಾಯ ಮಾಡಿದ್ದಾರೆ. ಎಲ್ಲರದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದರೆ ರದ್ದಾಗಂಥ ಒಂದು ಯೋಜನೆಯನ್ನು ಇವತ್ತು ಮುಂದುವರಿಸಿ ಅದನ್ನು ಈ ಪರಿಸ್ಥಿತಿ ತಂದು ನಿಂದಿರಿಸಿದ್ದಾರೆ. ಸುಪ್ರೀಂ ಕೋರ್ಟದಲ್ಲಿ 4-5 ವಕೀಲರನ್ನು, ಹಿರಿಯ ವಕೀಲರನ್ನು ಡೆಪ್ಯೂಟ್ ಮಾಡಿ ಯಾವುದಕ್ಕೂ ಅಂಜಲಾರ್ದೇನೆ ಹಿಂದೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರದ್ದನ್ನು ನಾವು ನೆನೆಸಿದ್ದೀವಿ, ಅವ್ರಿಗೂ ನೆನೆಸಿದ್ದೀವಿ, ಇಲ್ಲಂತ. ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಅವರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ, ಅವ್ರು ಅಲ್ಲಿ ಏನು ಮಾಡಿದ್ರೆ ನಮಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ನಾನು ಏನು ಮಾಡಿದ್ರು ಒಳ್ಳೇದೇ, ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಆಯ್ತು ಹೇಳ್ದಲ್ರಿ ಉತ್ತರಾನ, ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಅವ್ರು ಏನು ಮಾತಾಡಾರೆ ಬಿಟ್ರೆ ನಾ ಏನು ಹೇಳಿದೆ, ಮಾಡೇಬೇಕು, ಮಾಡಿದ್ರೆ ಮಾಡಬಾರ್ದತ್ತಲ್ಲಿ ಹೇಳಿನಿ, ಮಾಡಿರ್ಬೋದು. ಆದ್ರೆ ನಾನು ಅಸೆಂಬ್ಲಿಯಲ್ಲಿ ಅವ್ರು ಏನು ಮಾಡಿದ್ದಾರೆ ಅದನ್ನು ನನಗೆ ನಾಲೆಜ್ ಇಲ್ಲ ಅಷ್ಟೇ. ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಭಾಳ ಸುಧಾರಿಸ್ಯಾವೀಗ ಮೊದಲಿನಗಿಂತಲೂ. ನೀವು ಏನು ಓಡಾಡ್ತೀರಿ ಆ ರಸ್ತೆ ಒಳ್ಳೇದೇ ಅದ, ಆದ್ರೆ ಜಿಲ್ಲೆನಲ್ಲಿನೂ ಒಳ್ಳೇದವ. ಕೆಲವು ಕಡೆ ಇರೋದೇ ಇದು ನೋಡಿ. ಇಡೀ ರಾಷ್ಟ್ರದಲ್ಲಿ ಸರ್ ಒಪ್ತೀನಿ, ನಿತಿನ್ ಗಡ್ಕರಿ ಅವರು ಹಿಂಗೆ 1000 ಕೋಟಿ ರೆಡಿ ಮಾಡ್ತಾರೆ, ಹಿಂಗೆ ಕುಸಿದು ಹೋಗ್ತಾವ ಆಗ್ತಾವ, ಮಾಡ್ತಿರ್ತಾರೆ, ಅಭಿವೃದ್ಧಿ ಆಗ್ತಿರ್ತದೆ, ಆಗಿರ್ತಾವ, ಏನಾಗಲ್ಲ, ಮತ್ತೆ ರಿಪೇರ್ ಮಾಡ್ತಾರೆ. ಕಾನೂನಿನ ತೊಡಕಿತ್ತದಕ್ಕೆ ಆ ವಿಳಂಬವನ್ನು ಪರಿಹರಿಸಿದ್ರಲ್ಲ ಎಂ ಬಿ ಪಾಟೀಲ್, ಅದಕ್ಕೆ ನಾವು ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಉಳಿದವರಾಗಿದ್ರೆ ಇಷ್ಟು ಮುತುವರ್ಜಿ ವಹಿಸಿ ಮಾಡೋಕ್ಕಾಗ್ತಿರ್ಲಿಲ್ಲ. ಕಾವೇರಿ ನೀರಿನ ಸಮಸ್ಯೆ, ಆಲಮಟ್ಟಿ ಕೃಷ್ಣಾ ನೀರಿನ ಸಮಸ್ಯೆ, ಕಾನೂನು ತೊಡಕುಗಳನ್ನು ಅವರು ಪರಿಹರಿಸಿ ಅವ್ರ ಯೋಜನೆಗಳು ಅನುಷ್ಠಾನ ಮಾಡುತ್ತಾ ಇದ್ದಾರೆ. ಅದೇ ಥರ ಇದನ್ನೂ ಮಾಡಿದ್ದಾರೆ ಅವರು. ರಾಜ್ಯ ಸರ್ಕಾರ ಮಾಡಿದ್ರಿ, ಇದು ರಾಜ್ಯ ಸರ್ಕಾರದ ಫಂಡ್, ಜಿಲ್ಲೆ ಇಲ್ಲ, ರಾಜ್ಯ ಸರ್ಕಾರದ ಕೊಡುಗೆ. ಕೇಂದ್ರ ಸರ್ಕಾರದ ಇರಬಹುದು, ಅದಕ್ಕೆ ಇಲ್ಲತ್ತಿಲ್ಲ. ಬಟ್ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಅದು ಎಂ ಬಿ ಪಾಟೀಲ್ರ ನೇತೃತ್ವದಲ್ಲಿ ಇದು ಆಗಿದೆ. ಇಬ್ಬರು ಕೂಡ ಹಾರಿಸ್ತಾರೆ. ವಿಮಾನಯಾನ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಬಂದು ಹಾರಿಸ್ತಾರೆ. ಈಗ ಎಲ್ಲ ಕಡೆ ಹೆಂಗೆ ಹಾರಿಸ್ತಾರೆ ಹಂಗೆ ಹಾರಿಸ್ತಾರೆ. ಇಲ್ಲಿ ನಮ್ಮದೊಂದು ವಿಶೇಷ ಇರುವುದಿಲ್ಲ. ಹೌದು, ನಿಯಮಾವಳಿ ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಅವರು ಪ್ರೋಟೋಕಾಲ್ ಬಿಟ್ಟು ಮಾಡ್ತಾರೆ. ಜಿಗಜಿನಿಗೆ ಅವರು ಆ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು, ವಜ್ರ ಹನುಮಾನ್ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು. ಬಟ್ ನಾವು ಹಂಗೆ ಪ್ರೋಟೋಕಾಲ್ ಬಿಟ್ಟು ಮಾಡಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರಿಗೂ ಕರ್ಸೆ ಮಾಡ್ತೀವಿ. ಉತ್ತರ ಹೇಳದಲ್ಲ ಅದಕ್ಕೆ, ಮತ್ತೆ ಹೇಳ್ದೆ ಅದ್ರ ಬಗ್ಗೆ ಹೇಳ್ದಲ್ಲ, ಅದನ್ನು ಹೇಳಿದೆ, ಮುಗಿತದೆಲ್ಲ ಆ ವಿಷಯ ಮುಗಿದು ಮತ್ತೆ ತೆಗಿಬೇಡ್ರಿ, ಮತ್ತೆ ಹೇಳ್ರಿ ಏನು. ಇವತ್ತು ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳು ಅರ್ಜೆಂಟ್ ಧಾವಿಸಿ ಬೆಂಗಳೂರು ಬಂದು ಎಲ್ಲ ಕಾವೇರಿ ಗಲಾಟೆದ್ದು ಇದ್ರದ್ದು ಇವತ್ತು ಮೀಟಿಂಗ್ ತಗೋತಿದ್ದಾರೆ. ಉನ್ನತ ಮಟ್ಟದ ಸಭೆ ಮಾಡ್ತಾ ಇದ್ದಾರೆ. ರೈತರಿಗೆ ಕಣ್ಣೀರು ಹಾಕ್ಲಾರ್ದಂಗೆ ನೀರಾವರಿ ಮಾಡಿ ನೀರು ಬಿಡಿಸ್ತಾ ಇದ್ದಾರೆ. ಅಲ್ಲಿ ಭೂಮಿಗೆ ಹೋಗಿ ನೋಡಿದ್ದಾರೆ, ಆಲಮಟ್ಟದಿಂದ ಅರ್ಜೆಂಟ್ ನೀರು ಬಿಡಿಸಿದ್ದಾರೆ. ಎಲ್ಲ ಇಡೀ ಕೆನಾಲ್ಗಳೆಲ್ಲ ಫುಲ್ ಆಗ್ಯಾವ. ಮಳೆ ತರೋದು ಸಚಿವರ ಕೈಯಾಗ, ಶಾಸಕರ ಕೈಯಾಗ ಇರೋದಿಲ್ಲ. ಬಟ್ ಇದ್ದ ನೀರನ್ನು ಬಳಸ್ಕೊಳಕ್ಕೆ ಭಾಳ ತುರ್ತು ಅವರು ಕ್ರಮ ತಗೊಂಡಿದ್ದಾರೆ. ಈಗ ಹೋಗಿ ನೋಡ್ರಿ, ಈ ಮಳೆ ಬಂದದ, ಡ್ಯಾಮ್ ಈಗ ಮಹಾರಾಷ್ಟ್ರ ಮಳೆ ಆಗಿದ್ರಿಂದ ಡ್ಯಾಮ್ ತುಂಬಿದ್ರಿಂದ ನೀರು ಬಿಡ್ತಾ ಇದ್ದಾರೆ. ಅಲ್ಲೇ ಡ್ಯಾಮ್ನೇ ನೀರು ಇರಲಿಲ್ಲ, ಅದು ಕೆರೆ ಹಂಗೆ ತುಂಬಿಸ್ಬೇಕು. ಭೀಮಾ ನದಿ ನೋಡ್ರಿ, ಲಿಫ್ಟ್ ಇರಿಗೇಷನ್ ನೋಡ್ರಿ, ಕೃಷ್ಣಾದ ನೋಡ್ರಿ, ಗುತ್ತಿ ಬಸವಣ್ಣ ನೋಡ್ರಿ, ಇಂಡಿ ಬ್ರಾಂಚ್ ಕೆನಾಲ್ ನೋಡ್ರಿ, ಎಲ್ಲ ತುಂಬಿದಾವ. ಈಗ ತುಬಚಿ ಬಬಲೇಶ್ವರ ನೋಡ್ರಿ.